ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಫ್ಯಾನ್ಸ್ಗಳಿಗೆ ದುಡ್ಡು ಕೊಟ್ಟು ಜೈಕಾರ ಹಾಕಿಸ್ಕೊತಾರಂತೆ. ಅವ್ನು ನೋಡವನಂತ ಬಂದ್ಬಿಟ್ಟು ಅವ್ನ ತಿಕ್ಕ ತೊಳ್ಕೊಳಕ್ಕೆ ಹೇಳು ಅವನಿಗೆ ಫಸ್ಟು, ಅವ್ನ ತಿಕ್ಕ ವಾ ತೊಳ್ದನ ಕೇಳು ಫಸ್ಟು ಅಂತ ಹೇಳ್ತಿರೋದು. ಅಲ್ಲ ನಾವು ಹತ್ರ ಕಮೆಂಟ್ ಅವ್ರಾಗಿದ್ದಾರೆ ನಮ್ಮನ್ನು ಕೆಣಕ್ತಾರೆ, ನಮ್ಮ ಪಡ್ ನಾವು ಸುಮ್ಮನಿರ್ತೀವಿ, ನಮ್ಮ ಪಡ್ ನಾವು ಏನೋ ಮಾತಾಡ್ಕೋತೀವಿ, ಬಂದ್ಬಿಟ್ಟು ಮಾತಾಡ್ಬಿಡೋದು, ಕಮೆಂಟ್ಸ್ ಕೊಟ್ಬಿಡೋದು, ನಾವು ವಾಪಸ್ ಮಾತಾಡೋಕೆ ಹೋದ್ರೆ ರೌಡಿಗಳು, ದರ್ಶನ್ ಅಭಿಮಾನಿಗಳು ರೌಡಿಗಳು ಅಂತ ಹೇಳೋದು, ಆಮೇಲೆ ಕೆಟ್ಟ ಕಮೆಂಟ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು. ಅವ್ರ ಮೇಲೆ ಏನಿದು ಏನು ಅನ್ಕೊಬಿಟ್ಟಾರೆ ಅವರು. ಪ್ರಥಮ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಪ್ರಥಮ್ ಅವರೇ, ನೀವು ಅಷ್ಟೊಂದು ಹೇಳ್ತಿರಲ್ಲ, ನಂದು ವಸ್ತುರದಲ್ಲಿ ಮೆಡಿಕಲ್ ಶಾಪ್ ಇದೆ, ನಮ್ಮ ಮೆಡಿಕಲ್ ಶಾಪಿಗೆ ನಾನು ಮೆಡಿಕಲ್ ಶಾಪ್ ಮಾಡ್ತೀನಿ, ಓನರ್, ಮೆಡಿಕಲ್ ಶಾಪ್ ಓನರ್, ಶ್ರೀದೇವಿ ಮೆಡಿಕಲ್ ಶಾಪ್ ಅಂತ ಓನರು. ನೀನು ಬೇಕಾದರೆ ಬಂದು ನನ್ನ ಹತ್ರನೇ ಕೆಲಸಕ್ಕೆ ಸೇರಪ್ಪ, ನಾನೇನು ನಿನಗೆ ಸಂಬಳ ಕೊಡ್ತೀನಿ, ಇಲ್ಲಿಗೆ ಬರಬೇಡ, ಇಲ್ಲಿಗೆ ಹೋಗಬೇಡ ಸ್ಟೇಷನ್ ಹತ್ರ, ನೀನು ಅರ್ಹತೆ ಇಲ್ಲ, ಕಾನ್ಸ್ಟೇಬಲ್ ಅಲ್ಲ, ಅಲ್ಲಿ ವಾಚ್ಮ್ಯಾನ್ ಹಾಕೋ ಅರ್ಹತೆ ಇಲ್ಲ, ನನ್ನ ಮೆಡಿಕಲ್ ಕೆಲಸ ಮಾಡಕ್ಕೆ ಬಾ, ನಾನು ನಿನಗೆ ಕೆಲಸ ಕೊಡ್ತೀನಿ, ಅದೇನು ಸಂಬಳ ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ. ಓಪನ್ ಚಾಲೆಂಜ್ ಇದು ಪ್ರಥಮ್ ಅವ್ರಿಗೆ. ಪ್ರಥಮ್ ಅವ್ರು ಅಂದ್ರಲ್ಲ ಬಾಸ್ ಫ್ಯಾನ್ಸ್ಗೆಲ್ಲ ಹೊಡೆಸ್ಬಿಡ್ತೀನಿ ಅಂತ. ಬಾಸ್ ಫ್ಯಾನ್ಸ್ಗಳು ಯಾರು ಇಲ್ಲಿ ನಾಯಿಗಳಲ್ಲ, ಬಾಸು ಆನೆ, ಬಾಸ್ ಫ್ಯಾನ್ಸ್ಗಳು ಹುಲಿ ಸಿಂಹ ಇದ್ದಂಗೆ. ನಿನಗೆ ಯೋಗ್ಯತೆ ಇದೆ ಪ್ರಥಮ್, ಮಾಡಿರೋದು 2-3 ಸಿನಿಮಾ, ನಿನಗೆ ಯೋಗ್ಯತೆ ಇದ್ದರೆ ಬಾಸ್ ಫ್ಯಾನ್ಸ್ ಬಂದ್ಬಿಟ್ಟು ಏನು ಸ್ಟೇಷನ್ ಮುಂದೆ ಇದೀವಲ್ಲ ಅಷ್ಟು ಜನನ ನಿನ್ನ ಫಿಲಮ್ ರಿಲೀಸ್ ದಿನ ನೀನು ಥಿಯೇಟ್ರಿಗೆ ಕರ್ಸ್ಬಿಟ್ಟು ಮಾತಾಡೋ, ಆಮೇಲೆ ನಿನ್ನ ಯೋಗ್ಯತೆಗೆ ಏನು ಅಂತ ಗೊತ್ತಾಯ್ತದೆ. ಮೊನ್ನೆ ಬಂದ್ಬಿಟ್ಟು ಬಾಸ್ ಬಗ್ಗೆ ಮಾತಾಡೋದಲ್ಲ, ಬಾಸ್ ಲೆವೆಲ್ಲೇ ಬೇರೆ, ನೀನು ಅವ್ರ ಲೆವೆಲ್ಗೂ ಇಲ್ಲ. ಸರ್ ಯಾವ ಊರ್ಲಿಂದ ಬಂದಿದ್ದೀರಾ? ಒಂದು ರಾಯಚೂರು. ನಮ್ಮ ಬಾಸ್ ಬಗ್ಗೆ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಅವರು ಒಳ್ಳೆಯದೇ ಮಾಡ್ತಾರೆ, ಆಲ್ಮೋಸ್ಟ್ ಕೆಟ್ಟದಂತ ಮಾಡಿಲ್ಲ. ಈ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ TV ಚಾನಲ್ ಅವರು. ಮತ್ತು ದರ್ಶನ್ ಅಭಿಮಾನಿಗಳು ಕಿತ್ತೋಗೋರು, ದರ್ಶನ ಕಿತ್ತೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಆ ಥರ ವ್ಯಕ್ತಿ ಅಲ್ಲ, ಅವ್ರು ಒಳ್ಳೆ ಮನುಷ್ಯ. ನಾವಂತರ 15 ವರ್ಷದಿಂದ ಅವ್ರ ಫ್ಯಾನು. ಅವ್ರು ನಮ್ಮ ಹುಡುಗ ಕರ್ಕೊಂಬಂದ್ರೆ ಅಲ್ಲಿಂದ ನೋಡ್ಬೇಕಂತ, ಅದಕ್ಕೆ ಬಂದಿರೋದು. ವೇಟ್ ಮಾಡ್ತಾಯಿದ್ವಿ, ಸಿಗ್ತಾರೋ ಇಲ್ಲ. ಇವಾಗ ದರ್ಶನ್ ಫ್ಯಾನ್ಸ್ಗೆಲ್ಲ ಡ್ಯಾಶ್ ಅಂತ ಒಂದು ಬೈತಾ ಇದ್ರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್ ಅವ್ರು ಕೇಳೋದು, ಅದು ನ್ಯೂಸ್ದವರು. ಸರ್ ನಾನು ನ್ಯೂಸ್ವರ್ಗೆ ಒಂದೇ ಮಾತು ಕೇಳೋದು, ಈಗ ದರ್ಶನ ಅಭಿಮಾನಿಗಳು ಡ್ಯಾಶ್ ಅಂತಿದ್ದಾರಲ್ಲ ಸರ್, ಓಕೆ, ಈಗ ಅದು ನಮ್ಮ ಬಾಸ್ ಏನಾದರೂ ತಪ್ಪು ಆಗಿದೆ ಅಂತ ಗೊತ್ತಾದಾಗ ಅದು ನಾವು ಅಗ್ರಿ ಅವಾಗಲೇ ಹೇಳ್ದಾಗೆ ಸರ್. ಈಗ ಡ್ಯಾಶ್ ಅಂತ ಹೇಳ್ತೀರ ಸರ್, ಅವ್ರಿಗೆ ಒಂದೇ ಒಂದು ಕ್ವಶನು, ಅವ್ರು ಸಾಚಗೋಳ ಎದೆ ಮಾಡ್ಕೊಂಡು ಹೇಳಿ ಸರ್. ನಾನು ಅವ್ರು ಸಾಚಗೋಳ ಅಂತ ಪ್ರೂವ್ ಮಾಡಲಿ ಸರ್. ನಾನು ಮಧ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಿದ್ದೀನಲ್ಲ ಸರ್, ನಾನು ತಲೆ ಬೋಳಿಸ್ಕೊಂಡು ನಾನು ತಿರುಗ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್. ದರ್ಶನ್ ಅಭಿಮಾನಿಗಳೆಲ್ಲ ಹುಟ್ರು ಅಂತ ಹೇಳ್ತಾ ಇರ್ತಾರಲ್ಲ, ಈಗ ಏಷ್ಯಾ ಯಾವುದೇ ನ್ಯೂಸ್ ಅವರೆಲ್ಲ ಅವರು ಏನೋ ನೋಡೋಕೆ ಬಂದಿರೋ, ನಾವು ಮಾಡ್ತಿರೋ ನಮ್ಮ ಶೋಕಿ, ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ತಿಂತಾ ಇರೋದು, ಇಲ್ಲಿ ನಮ್ಮ ಬಾಸ್ ಅವರೇ ಅಂತ ನಾವು ನಮ್ಮ ಅಪ್ಪನ ದುಡ್ಡಲ್ಲಿ ಪೆಟ್ರೋಲ್ ಖರ್ಚು ಮಾಡ್ಕೊಂಬತ್ತಾರ ನಾವು. ಅವ್ರಿಗೇನು ಗೊತ್ತು ಹುಟ್ರು ಅಂತ? ಅವ್ರೇನೋ ನೋಡೋಕೆ ಬಂದಿದ್ದೀರಾ? ಸುಮ್ಮನೆ ಯಾರೇನೋ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಹುಟ್ರು ಅನ್ನೋದೆಲ್ಲ ಸುಳ್ಳು. ಅದು ಅವ್ರು ಹುಚ್ಚರಾಗಿರ್ಬೇಕು, ಇಡೀ ದೇಶಕ್ಕೆ ಗೊತ್ತು ಅವರು ಹುಟ್ರು ಅಂತ. ಯಾರು ಡಿ ಬಾಸ್ ಫ್ಯಾನ್ ಹುಚ್ರ ಇಲ್ಲ ನ್ಯೂಸ್ ಅವ್ರು ಹುಚ್ರ ಅಂತ ಅವ್ರಿಗೆ ಗೊತ್ತು. ರೇಣುಕಾ ಸ್ವಾಮಿ ಅವ್ರದ್ದು ತಪ್ಪಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ, ಯಾವುದೇ ಒಂದು ಮೀಡಿಯಾದಲ್ಲೂ ಅವ್ರು ತೋರಿಸಿಲ್ಲ. ಅವ್ರು ಹೇಳ್ತಾ ಇರೋದೇನೋ ಅವ್ರು ತಪ್ಪಿತ್ತು, ಕ್ಷಮಿಸಿ ಬಿಡ್ಬೋದಾಗಿತ್ತು, ಇದೊಂದು ಸತಿ ಕ್ಷಮಿಸಿ ಬಿಡ್ಬೋದಾಗಿತ್ತು, ನೆಕ್ಸ್ಟ್ ಸತಿ ಏನಾರು ಮಾಡ್ಬೋದಿತ್ತು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಂತ ಮೀಡಿಯಾದವರೇ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಹೇಳಂಗೆ ಇಲ್ಲ, ಅವ್ರದ್ದು ತಪ್ಪಿದೆ. ಯಾವುದೇ ಒಬ್ಬ ಗಂಡಸಾಗಲಿ, ಯಾವುದೇ ಒಬ್ಬ ಮನುಷ್ಯರಾಗಲಿ ಆ ಥರ ತನ್ನ ಹೆಂಡ್ತಿಗೆ ಆಗಲಿ ತನ್ನ ಮನೆಯವ್ರಿಗೆ ಆಗಲಿ ಯಾರೋ ಅವ್ರದ್ದೇನೋ ಪರ್ಸ್ನಲ್ ಪಾರ್ಟ್ದು ಫೋಟೋ ಕಳಿಸಿ ನಿನ್ನ ಗಂಡನ ನನ್ನ ಹತ್ರ ಇಲ್ದಿರ ನಿನ್ನ ಗಂಡನ ಹತ್ರ ಏನೈತೆ ಬಾ ನನ್ನ ಹತ್ರ ಅಂದಾಗ ಯಾರಿಗೇ ಆಗಲಿ ಕೋಪ ಬಂದೇ ಬರುತ್ತೆ, ಸಹಜ. ನಮ್ಮಂಥ ನಾರ್ಮಲ್ ಮನುಷ್ಯರಿಗೆ ಕೋಪ ಬರುತ್ತೆ. ಇವಾಗ ಇಲ್ಲೇನು ಗೊತ್ತಾ ಬ್ರೋ ಆಗಿರೋದು, ಇವಾಗ ಇದೇ ಯಾವ್ದಾರು ಒಬ್ಬ ನಾರ್ಮಲ್ ವ್ಯಕ್ತಿ ಕೊಲೆ ಮಾಡಿದರೆ ಇಷ್ಟೊಂದು ಹೈಲೈಟ್ ಆಯ್ತಾ ಇರಲಿಲ್ಲ ಕೇಸ್. ಇದು ಅಲ್ಲಿರೋದು ದರ್ಶನ್ ಅನ್ನೋ ಒಂದು ವರ್ಡಿಗೆ ಮಾತ್ರ ಕೇಸ್ ಇಷ್ಟೊಂದು ಹೈಲೈಟ್ ಆಗಿರೋ. ಅದು ದರ್ಶನ ಬಿಟ್ಟು ಬೇರೆ ಯಾರೇ ಮಾಡಿದ್ರು ನ್ಯೂಸ್ ಚಾನಲ್ 3 ದಿವಸದಿಂದ ತೋರಿಸ್ತಾ ಇರಲಿಲ್ಲ, ಅದನ್ನೆಲ್ಲೂ ಪ್ರಚಾರನ ಮಾಡ್ತಾ ಇರಲಿಲ್ಲ, ಅದಕ್ಕೆ ಸಪೋರ್ಟು ಮಾಡ್ತಾ ಇರಲಿಲ್ಲ, ನ್ಯೂಸ್ ಇರ್ತಾ ಇರಲಿಲ್ಲ. ಈ ಥರ ತುಂಬ ಮರ್ಡರ್ಗಳಾಗಿದೆ ಬೆಂಗಳೂರಲ್ಲಿ. ಇದೇನು ಫಸ್ಟ್ ಟೈಮ್ ಕೊಲೆ ಆಗಿರೋದಲ್ಲ, ತುಂಬ ಕೊಲೆಗಳಾಗಿದೆ. ಬಟ್ ಯಾವುದೋ ನ್ಯೂಸ್ ಚಾನಲ್ ಅವರು ಇಷ್ಟೊಂದು ಗ್ರ್ಯಾಂಡಾಗಿ ತೋರಿಸಲ್ಲ. ಬ್ರೇಕಿಂಗ್ ನ್ಯೂಸ್ ಒಂದು ಹೆಡ್ಲೈನ್ಸ್ ತೋರಿಸ್ಬಿಡ್ತಾ ಇದ್ರು, ಮುಗಿಸ್ತಾ ಇದ್ರು. ಆದರೆ ದರ್ಶನ್ ಅನ್ನೋ ಒಂದು ಹೆಸರಿರೋದಕ್ಕೇ ಇದನ್ನು ಇಷ್ಟು ಹೈಲೈಟ್ ಮಾಡಿ ತೋರಿಸಿ ಇನ್ನು ಜನಗಳಿಗೆ ದರ್ಶನ್ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡ್ತಾ ಇದ್ದಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಉಮಾಪತಿ ಶ್ರೀನಿವಾಸ್ ಗೌಡ ಅಂತಿರಲ್ಲ, ನಾನು ಲಾಂಬೋರ್ಗಿನಿ ಕೊಡಿಸ್ದೆ, ನಾನು ಇದು ಕೊಡಿಸ್ದೆ ಅಷ್ಟು ಕೊಡಿಸ್ತೀನಿ ಅಂತ. ಬಾಸು ಅವ್ರ ಮನೆ ಹತ್ರ ಯಾವತ್ತೂ ಹೋಗಿಲ್ಲ. ಅವನೇ ನಮ್ಮ ಬಾಸ್ ಮನೆಗೆ ಬಂದಿರೋದು ಅವನು, ಸರಿನಾ? ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ನು ಬಾಸ್ ಇದ್ದಾಗ ಹೇಳ್ಬೇಕಾಯ್ತು. ಅವನು ಬಾಸು ಒಳಗಡೆ ಅವ್ರು ಅಂದ್ಬಿಟ್ಟು ಬೇಜಾರು ಮಾತಾಡ್ತಾವ್ನು. ತಗಡೆ ಪಗಡೆ ಅಂದಾಗ ಮಾತಾಡೋಕ್ಕೆ ಅವ್ನಿಗೆ ಏಕ್ತಿ ಇಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡಿ ನಮ್ಮ ಬಾಸ್ಗೆ ದುಡ್ಡು ಹಾಕಿಲ್ಲ. ರಾಬರ್ಟ್ ಫಿಲಮಲ್ಲಿ 1ಕ್ಕೆ 3 ದುಡ್ಡು ತಗೊಂಡವನೇ ಅಭಿಮಾನಿಗಳ ಹತ್ರ. ಅವ್ನು ನೋಡಿ ಯಾರೂ ಬಂದಿಲ್ಲ ಫಿಲಮ್ಗೆ, ನಮ್ಮ ಬಾಸ್ನ ನೋಡಿ ಬಂದಿರೋದು ಅಭಿಮಾನಿಗಳು. ಉಮಾಪತಿ ಶ್ರೀನಿವಾಸ್ ಹೇಳ್ತಾನೆ, ಬಾಸು ಇದು ಪ್ರಚಾರಕ್ಕೆ 1 ಕೋಟಿ ತಗೋತಾರೆ, 2 ಕೋಟಿ ತಗೋತಾರೆ ಅಂತಾನೆ. ಆ ಬೋಳಿ ಮಗನ್ಗೆ ಹೇಳ್ತೀನಿ, ಯಾರೋ ಉಮಾಪತಿ ಶ್ರೀನಿವಾಸ್ ಗೌಡನ್ಗೆ, ಅವನು ಬಾಸು ಮನೆ ಹತ್ರ, ಬಾಸು ನಮ್ಮ ಮನೆ ಹತ್ರ ಬರೋಕಂತ ಬಾಸು ಅವನ್ನ ಕರ್ಸ್ಕೊತಾರೆ ಉಮಾಪತಿನ. ಬಾಸು ಅವ್ರ ಮನೆ ಹತ್ರ ಹೋಗಲ್ಲ. ಅವನು ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡೋದು ಹೇಳಿ. ಇವತ್ತು ಬಾಸು ಒಳಗಡೆ ಅವ್ರಂತ ಮಾತಾಡ್ತಾರದಲ್ಲ ಉಮಾಪತಿ ಗೌಡ, ಅವನು ಕರೆಕ್ಟಾಗಿ ಮಾತಾಡೋಕೆ ಹೇಳಿ ಸರ್ ಅವನಿಗೆ. ಉಮಾಪತಿ ಗೌಡ ಒಂದು ಕುಂಟ್ರಿಗೆ ಹೆಲ್ಪ್ ಮಾಡೋಣ, ಕುಳ್ರಿಗೆ ಹೆಲ್ಪ್ ಮಾಡೋಣ, ಆಲ್ ಟಾಪ್ ಪ್ಲೇಸಲ್ಲಿ ಮಾಡ್ಸೋಣ, ಯಾರಿಗೆ ಹೆಲ್ಪ್ ಮಾಡೋನು ಉಮಾಪತಿ ಗೌಡ? ಬರೀ ದುಡ್ಡು ಇರೋ ನಾನು ಸಾವುಕಾರ ಅಂತಾನೆ.
ಅದೇ ಬಾಸು ಕಷ್ಟಪಟ್ಟು ಮನೆ ಬಂದವ್ರೆ, ಎಷ್ಟೋ ಕೋಟಿ ಒಂದು ವರ್ಷಕ್ಕೆ 3 ಕೋಟಿ ಬೇಕು ಬಾಸ್ಗೆ ಹೆಲ್ಪಿಂಗು. ಅವ್ರ ಮನೆ ಹತ್ರ ಕುಳ್ರು ಬರ್ತಾರೆ ಯಾರೋ ಬರ್ತಾರೆ. ಅವರು ಒಂದು ಎಲೆಕ್ಷನ್ಗೆ ಹೋಗೋದು ಒಂದೇ ಒಂದು ವಿಷಯಕ್ಕೆ, ಒಂದು MLA ಎಲೆಕ್ಷನ್ ಮಾಡಿದ್ರೆ 1 ಲಕ್ಷ ಇದ್ರೆ 50,000 ಕಮ್ಮಿ ಆಗುತ್ತೆ ನನ್ನ ಮನೆ ಹತ್ರ ಬಂದವ್ರಿಗೆ ಅಂತ ಬಾಸ್ ಹೇಳ್ತಾರೆ. ಇವನೇನು ಹೇಳ್ತಾನೆ, ಯಾರು ಬಿಟ್ಟಿಗೆ ಹೋಗಲ್ಲಮ್ಮ ಅಂತಾನೆ ಉಮಾಪತಿ ಗೌಡ, ಯಾರು ಬಿಟ್ಟಿಗೆ ಹೋಗಲ್ಲಮ್ಮ ಅಂತಾರೆ. ಬಾಸು ಎಷ್ಟೋ ಹೆಲ್ಪ್ ಮಾಡವ್ರೆ, ಅದ್ರ ಒಂದು ಹೆಲ್ಪ್ ಯಾರ್ದಾರ ಉಮಾಪತಿ ದೈತಾ ಸರ್? ಅವನು ಇವತ್ತು ಮಾತಾಡ್ತಾವನೆ, ನಾಳೆ ಯಾವತ್ತೂ ಮಾತಾಡೋಕ್ಕಲ್ಲ. ಬಾಸ್ ಬರಲಿ, ಅವಾಗ ಉತ್ತರ ಕೊಡ್ತೀವಿ.